ರಿಕಿ ರೈ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎರಡೆರಡು ಕಡೆ ಕಾರು ಚಾಲಕನ ಕರಾಮತ್ತು, ಕಾರ್ ಡ್ರಿಫ್ಟಿಂಗ್ ಮಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎರಡು ಕಡೆ ಕಾರ್ ಡ್ರಿಫ್ಟಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. ಮೊದಲು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರ್ ಡ್ರಿಫ್ಟಿಂಗ್, ಬಳಿಕ ಕಬ್ಬನ್ ಸರ್ಕಲ್ನಲ್ಲೂ ಕೂಡ ಕಾರನ್ನ ಡ್ರಿಫ್ಟಿಂಗ್ ಮಾಡಿದ್ದಾರೆ. ಮಾರ್ಚ್ 22ರ ರಾತ್ರಿ 2:41 ಸಮಯದಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿರುವಂಥದ್ದು. ಈಗ ನಾನು ಕಾರನ್ನ ಚಲಾಯಿಸ್ತಾ ಇರಲಿಲ್ಲ, ಕಾರ್ ಚಾಲಕ ಅಂತ ಹೇಳಿದ್ರು. ಸೊ ಅದು ಕಂಪ್ಲೀಟ್ ಆಗಿ ಸುಳ್ಳು ಅಂತ ಹೇಳ್ಬಿಟ್ಟು ಚಾಲಕರನ್ನ ವಿಚಾರಣೆ ನಡೆಸಿದ ಆ ಸಂದರ್ಭದಲ್ಲಿ ಬಟಾ ಬಯಲಾಯಿತು. ಈಗ ಎರಡೆರಡು ಕಡೆ ಕಾರ್ ಡ್ರಿಫ್ಟಿಂಗ್ ಮಾಡಿರುವಂತಹ ಮಾಹಿತಿ, ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಕಾರ್ ಚಾಲಕನಿಗೆ ನೋಡಿದ್ರೆ ಲ್ಯಾಂಬೋರ್ಗಿನಿ ಕಾರ್ಗೆ ರೈಟ್ ಸೈಡ್ ಅಲ್ಲಿ ಕೀ ಹಾಕಿದೆ, ಓಡಿಸೋದಿಕ್ಕೆ, ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಹೇಳಿದ್ರು. ಗೇರ್ ಬಾಕ್ಸ್ 6 ಗೇರ್ ಬಾಕ್ಸ್ ಇದೆ ಅಂತ ಕೂಡ ಹೇಳಿದ್ರು. ಅದು ಸೆನ್ಸಾರ್ ಅನ್ನುವಂಥದ್ದು ಕೂಡ ಆ ಕಾರ್ ಚಾಲಕನಿಗೆ ಸಾಮಾನ್ಯ ಜ್ಞಾನ ಪ್ರಜ್ಞೆ ಕೂಡ ಇಲ್ಲ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಚಲಾಯಿಸಿಲ್ಲ ಕಾರನ್ನ ಅನ್ನುವಂತಹ ಕಂಪ್ಲೀಟ್ ಆದಂತಹ ಮಾಹಿತಿ ಹೊರಬಂತು. ಇದೀಗ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಕಡೆ ಡ್ರಿಫ್ಟಿಂಗ್ ಮಾಡಿರುವಂತಹ ವಿಡಿಯೋ ಇದೀಗ ಲಭ್ಯ ಆಗಿದೆ. ಸೊ ಗಮನಿಸ್ತಾ ಇರ್ಬೋದು, ಕಬ್ಬನ್ ಸರ್ಕಲ್ನಲ್ಲೂ ಕೂಡ ಕಾರ್ ಡ್ರಿಫ್ಟಿಂಗ್ ಮಾಡಿದ್ದಾರೆ. ಮಧ್ಯರಾತ್ರಿ 2:41ರ ಸಮಯದಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿರುವಂತಹ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಾ. ರಿಕಿ ರೈ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎರಡೆರಡು ಕಡೆ ಕಾರ್ ಚಾಲಕನ ಕರಾಮತ್ತು, ಕಾರು ಡ್ರಿಫ್ಟಿಂಗ್ ಮಾಡಿದಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಂಪ್ಲೀಟ್ ಆಗಿ ಸೆರೆಯಾಗಿದೆ. ನಾನು ಕಾರನ್ನ ಚಲಾಯಿಸ್ತಾ ಇರಲಿಲ್ಲ, ಕಾರ್ ಚಾಲಕ ಇದ್ದ ಅಂತ ಹೇಳ್ಬಿಟ್ಟು ಹೇಳಿದ್ರು. ಚಾಲಕರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಯಾವುದೇ ಕಾರಣಕ್ಕೂ ಕಾರನ್ನ ಚಲಾಯಿಸಿಲ್ಲ ಅನ್ನುವಂತಹ ಮಾಹಿತಿ ಕಂಪ್ಲೀಟ್ ಆಗಿ ಹೊರಬಂತು. ಬಿಕಾಸ್ ಅವನಿಗೆ ಅದು ಸೆನ್ಸಾರ್ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಗೇರ್ ಬಾಕ್ಸ್ ಇದೆ ಅಂತ ಕೂಡ ಹೇಳ್ದ ಹೇಳಿಕೆಯಲ್ಲಿ. ಸೊ ಆಗಲೇ ಫೈನಲ್ ಆಯಿತು, ಆತ ಲ್ಯಾಂಬೋರ್ಗಿನಿ ಕಾರ್ನ ಹೇಗೆ ಆಪರೇಟ್ ಮಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಆತನಿಗಿಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಸೊ ನೋಡ್ತಾ ಇರ್ಬೋದು, ಎರಡು ಕಡೆ ಕಾರ್ ಡ್ರಿಫ್ಟಿಂಗ್ ಮಾಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ, ಇನ್ನೊಂದ್ ಕಡೆ ಕಬ್ಬನ್ ಸರ್ಕಲ್ ಏನಿದೆ ಅಲ್ಲಿ ಎರಡು ಕಡೆ ಕಾರ್ ಡ್ರಿಫ್ಟಿಂಗ್ ಆಗಿರುವಂತದ್ದು 2 ಬಾರಿ. ಸೊ ನೋಡ್ತಾ ಇರ್ಬೋದು, ಈ ಎರಡೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾರ್ಚ್ 22ರ ರಾತ್ರಿ 2:41ರ ಸುಮಾರಿಗೆ ಒಂದು ಕಬ್ಬನ್ ಸರ್ಕಲ್, ಮತ್ತೊಂದು ಅನಿಲ್ ಕುಂಬ್ಳೆ ಸರ್ಕಲ್, ಎರಡು ಕಡೆ ಕೂಡ ಆಗಿದೆ. ರಿಕಿ ರೈ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಇದೀಗ ಸಿಗ್ತಾ ಇದೆ ಬಿಗ್ ಟ್ವಿಸ್ಟ್. ಎರಡು ಕಡೆ ಕಾರ್ ಡ್ರಿಫ್ಟಿಂಗ್ ಆಗಿರುವಂತಹ ದೃಶ್ಯಗಳು, ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿರುವಂಥದ್ದು. ಕಬ್ಬನ್ ಸರ್ಕಲ್ ಹಾಗೆ ಅನಿಲ್ ಕುಂಬ್ಳೆ ಸರ್ಕಲ್ ಎರಡನ್ನೂ ಕೂಡ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಎರಡು ಕಡೆ ಕಾರ್ ಡ್ರಿಫ್ಟಿಂಗ್ ಮಾಡಿರುವಂತಹ ಫುಟೇಜಸ್ ಸಿಕ್ಕಿದೆ, ಬೆಳಕಿಗೆ ಬಂದಿದೆ ಕೂಡ. ಕಬ್ಬನ್ ಪಾರ್ಕ್ ಸರ್ಕಲ್ ಮತ್ತೆ ಅನಿಲ್ ಕುಂಬ್ಳೆ ಸರ್ಕಲ್ ಎರಡೂ ಕೂಡ ನೀವು ಗಮನಿಸ್ತಾ ಇರುವಂತದ್ದು ಪರದೆಯ ಮೇಲೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.